ಹಾಯ್ ಎವ್ರಿವನ್, ನಾನಿವತ್ತು ನನ್ನ ಮಿನಿ ಗಾರ್ಡನ್ ಕೇರ್ನ ಯಾವ ರೀತಿ ಮಾಡ್ತೀನಿ ಅನ್ನೋ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು 2 ಗಿಡಗಳನ್ನ ಕಟ್ ಮಾಡ್ತಾ ಇದ್ದೀನಿ. ಯಾವುದು ಅಂತ ಅಂದರೆ ಆರೆಂಜ್ ಮತ್ತು ಎಲ್ಲೋ ಹೂ ಬಿಡ್ತಿತ್ತಲ್ಲ, ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಆ ಗಿಡಗಳನ್ನ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ವೈಟ್ ಬಗ್ ಬಂದುಬಿಟ್ಟಿದೆ ಅದೆರಡು ಗಿಡಕ್ಕೆ. ನಾನು ಒಂದು ವಾರದಿಂದ ಕೇರ್ ತೊಗೊಳಕ್ಕಾಗಿರಲಿಲ್ಲ, ಯಾಕಂದರೆ ನನಗೆ ಕೂಡ ಕೋಲ್ಡ್ ಆಗಿತ್ತು ಈ ವೆದರಿಗೆ. ಹಾಗಾಗಿ ನಾನು ನೋಡಿರಲಿಲ್ಲ ನನ್ನ ಗಾರ್ಡನ್ನ. ನೋಡಿದ್ರೆ 2 ಗಿಡಕ್ಕೆ ವೈಟ್ ಬಗ್ ಬಂದುಬಿಟ್ಟಿದೆ. ಹಾಗಾಗಿ ಬೇರೆ ಗಿಡಕ್ಕೆಲ್ಲ ಸ್ಪ್ರೆಡ್ ಆಗಬಾರ್ದು ಅಂತ ಆ 2 ಗಿಡಕ್ಕೆ ಏನು ಬಗ್ಗಾಗಿದೆ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾಸ್ ಏನಾದರೂ ಗಿಡಗಳೆಲ್ಲ ಇತ್ತಲ್ಲ ಅದೆಲ್ಲ ಗಿಡದಲ್ಲೂ ಕೂಡ ನಾನು ಕ್ಲೀನ್ ಮಾಡಿ, ಈ 2 ಗಿಡಕ್ಕೆ ಮಾತ್ರ ಬಗ್ ಬಂದಿತ್ತು. ಯಾಕಂದರೆ ಕಾಮನ್ನಾಗಿ ಈ ವೆದರಲ್ಲಿ ದಾಸವಾಳ ಗಿಡಕ್ಕೆ ಬರೋದು ಕಾಮನ್. ನಾನು ಹೊರಗಡೆ ಕೂಡ ನೋಡಿದ್ದೀನಿ. ಬಟ್ ನಾನು ನನ್ನ ಫ್ರೆಂಡ್ಸ್ನ ಕೇಳಿದಾಗ ಎಲ್ಲೋ ಪೌಡರ್ ಹಾಕಿ ನೀರಿಗೆ ಕಲಿಸ್ಬಿಟ್ಟು ಎಲ್ಲೋ ಸ್ಪ್ರೇ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿದರು. ಬಟ್ ಅದನ್ನು ಕೂಡ 1-2 ಡೇಸ್ ಮಾಡಿದೆ. ಬಟ್ ಏನೂ ಪ್ರಯೋಜನ ಆಗಲಿಲ್ಲ. ನಾನು ನರ್ಸರಿಯಿಂದನೇ ಹೋಗ್ಬಿಟ್ಟು ಯಾವ ಸ್ಪ್ರೇ ಸಿಗುತ್ತೆ ಇದಕ್ಕೆ ವೈಟ್ ಬಗ್ಗಿಗೆ ಅಂತ ಕೇಳಿಬಿಟ್ಟು ತರಬೇಕು. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಮನೆಯಲ್ಲಿ ಏನಾದರೂ ಮಾಡ್ಕೊಬೋದಾ ಗಿಡಕ್ಕೆ? ಯಾಕಂದರೆ ನನಗೆ ಕೆಮಿಕಲ್ಸ್ ಹೊರಗಡೆಯಿಂದ ತಂದು ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಮನೆಯಲ್ಲೇ ಏನಾದರೂ ನಾವೇ ತಯಾರು ಮಾಡ್ಬೋದಾ ಏನಾದರೂ ಉಪಯೋಗಿಸ್ಕೊಂಡು? ಈಗ ಎಲ್ಲೋ ಅಂತ ಹೇಳಿದರು, ಇನ್ನೊಬ್ಬರು ಸೋಪ್ ನೀರು ಅಂದಿದ್ರು. ಬಟ್ ನಾನು ಅದು ಹಾಕಲಿಲ್ಲ. ಹಾಗಾಗಿ ನಾನು ಕರೆಕ್ಟಾಗಿ ತಿಳ್ಕೊಂಡು ಹಾಕೋಣ ಅಂತ ಅದು ಹಾಕಲಿಲ್ಲ. ಹಾಗಾಗಿ ನಿಮಗೇನಾದರೂ ಮನೆಯಲ್ಲೇ ಏನಾದರೂ ಮಾಡ್ಕೊಬೋದಾ ಗಿಡಗಳಿಗೆ ಹುಳ ಬರ್ದ ರೀತಿಯಲ್ಲಿ ಅನ್ನೋದು ಗೊತ್ತಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್. ಹಾಗಾಗಿ ನಾನು ಇದನ್ನು ನೋಡ್ತೀನಿ. ಎಲ್ಲ ಈ ಹುಳ ಬಂದಿತ್ತಲ್ಲ ಅದೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ತುಂಬ ಬೇಜಾರಾಯ್ತು, ಯಾಕಂದರೆ ತುಂಬ ಚೆನ್ನಾಗಿ ಹೂ ಬಿಡ್ತಿತ್ತು. ನನಗೆ ಆರೆಂಜು ತುಂಬಾ ಖುಷಿ ಕೊಡ್ತಿತ್ತು, ಯಾಕಂದರೆ ಡಾರ್ಕ್ ಆರೆಂಜು. ಹಾಗಾಗಿ ಅದನ್ನು ಕೂಡ ತುಂಬ ಕಟ್ ಮಾಡಿಬಿಟ್ಟೆ. ಯಾಕಂದರೆ ಹುಳ ಬಂದು ಕೂಡ ಮಗ್ಗು ಹೂ ಬಿಟ್ಟರು ಕೂಡ ಕಿತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ದೇವ್ರಿಗೂ ಕೂಡ ಮುರ್ಸೋಕೆ ಆಗ್ತಿರ್ಲಿಲ್ಲ, ಅದನ್ನು ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಬೇಜಾರಾಗ್ತಿತ್ತು. ಈ ವೆದರ್ಗೆ ಕಾಮನ್ ಅಲ್ವಾ. ಹಾಗಾಗಿ ನೋಡ್ತೀನಿ. ಮತ್ತೆ ಅದಕ್ಕೆ ಹಂಗೆ ಕಂಟಿನ್ಯೂ ಆದರೆ ನರ್ಸರಿಯಿಂದನೇ ಸ್ಪ್ರೇ ಏನು ಸಿಗುತ್ತೆ ಕೇಳಿಬಿಟ್ಟು ತೊಗೊಂಬರ್ತೀನಿ. ಯಾಕಂದರೆ ಇಷ್ಟು ದಿನ ನೀಡಿರಲಿಲ್ಲ, ಯಾವುದಕ್ಕೂ ಆ ಥರ ಬಗ್ಗೆಲ್ಲ ಬಂದಿರಲಿಲ್ಲ. ಈ ಸಲ ಬಂದಿದೆ. ಬಟ್ ಕೇರ್ ತೊಗೊತೀನಿ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.